ಹಲವಾರು ಸಿನಿಮಾದ ಬಗ್ಗೆ ನಾವು ಚರ್ಚೆ ಮಾಡಿ, ನಾವು ಯಾವ ಥರ ಚಿತ್ರಕ್ಕೆ ಹೋದೋ, ಫಿಲಮ್ಗೆ ಹೋದೋ, ಎಷ್ಟು ಗಂಟೆ ಶೋ ಹೋದೋ ಅದೆಲ್ಲ ಭಾಳ ಚರ್ಚೆಯನ್ನು ಮಾಡಿದ್ವಿ. ದೇವರಾಜ ಅರಸು ಅವ್ರ ಬಗ್ಗೆ ಭಾಳ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಎಲ್ಲರ ಬಗ್ಗೆನೂ ಕೂಡ ಭಾಳ ವಿಶೇಷವಾದ ಪ್ರೀತಿಯನ್ನು ಅವರು ಇಟ್ಕೊಂಡಿದ್ದಾರೆ. ಆದ್ದರಿಂದ ಆ ಥರ ಯಾವತ್ತೂ ಅವ್ರು ಅಂದ್ಕೊಂಡಿಲ್ಲ, ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಅವ್ರು ಅಂದ್ಕೊಂಡಿಲ್ಲ. ಚಿತ್ರದಲ್ಲೇ ಅವರು ಮುಂದುವರಿಬೇಕು ಅಂತಲೂ ಕೂಡ ಅವ್ರು ಅಂದ್ಕೊಂಡು ಬೆಳೀತಾ ಇದ್ದಾರೆ. ಆದರೆ ಅದೇ ರಂಗದಲ್ಲಿ ಅವ್ರು ಯಶಸ್ಸು ಕಾಣಲಿ ಅಂತ ನಾನು ಕೂಡ ಶುಭ ಹಾರೈಸ್ತೀನಿ. ಖಂಡಿತವಾಗ್ಲೂ ಅವರು ಹಲವಾರು ಲೈವ್ ಪ್ರೋಗ್ರಾಮಲ್ಲಿ ಹೇಳ್ತಿದ್ರು. ಕೆಲವು ಕುವೆಂಪು ಅವ್ರದ್ದಿರ್ಬೋದು, ಶಿವರಾಮ್ ಕಾರಂತ್ ಅವ್ರದ್ದಿರ್ಬೋದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರದ್ದಿರ್ಬೋದು, ಹಲವಾರು ಸರಿ ಅವರು ಪ್ರಸ್ತಾಪವನ್ನು ಮಾಡಿದಂಥದ್ದು ನಾವು ಗ್ಯಾಪ್ನ ಇಟ್ಕೊಂಡಿದ್ದು. ಅವ್ರು ಬಂದಂಥ ಸಂದರ್ಭ ಹಲವಾರು ಸಂವಿಧಾನ ಓದು ಪುಸ್ತಕವನ್ನು ನಾನು ಕೊಟ್ಟಿದ್ದೀನಿ, ಬರಗೋಲು ಪುಸ್ತಕವನ್ನು ನಾನು ಕೊಟ್ಟಿದ್ದೀನಿ, ಮತ್ತು ಹಲವಾರು ಕನ್ನಡ ಸಾಹಿತ್ಯ ಯಾರ್ಯಾರು ಇದ್ದಾರೆ ಅವರು ಸಾಹಿತಿಗಳು ಅವರ ಪುಸ್ತಕವನ್ನು ನಾನು ನೀಡಿದ್ದೀನಿ. ಅದರಿಂದ ಅವ್ರಿಗೆ ಪುಸ್ತಕ ಓದೋದ್ರಲ್ಲಿ ಭಾಳ ಪ್ರೀತಿಯನ್ನು ಅವ್ರು ತೋರಿಸ್ತಿರ್ತಕ್ಕಂಥದ್ದು ಭಾಳ ವಿಶೇಷತೆ. ಯಾಕಂದರೆ ಏನೇ ಒಂದು ವಿಚಾರ ಗೊತ್ತಿರಬೇಕು ಅಂತಂದರೆ ನಾವು ಪುಸ್ತಕವನ್ನು ಮೊದಲನೇದಾಗಿ ಸ್ಟಡಿ ಮಾಡಬೇಕು. ನಾನು ಅತಿ ಹೆಚ್ಚು ಪುಸ್ತಕ ಓದಲ್ಲ, ಇರ್ತಕ್ಕಂಥ ಸತ್ಯ ನಾನು ಹೇಳ್ತಿದ್ದೀನಿ. ನಾವು ಏನಿರ್ತದೆ, ನಾವು ಜನಗಳನ್ನ ಮಾತಾಡಿಸ್ತಕ್ಕಂಥದ್ದು ಎಲ್ಲೋ ಒಂದೊಂದು ಸತಿ ನನಗೆ ತುಂಬ ಟ್ರಾವೆಲ್ ಮಾಡ್ತಂಥ ಸಂದರ್ಭದಲ್ಲಿ ಈ ಸಂವಿಧಾನ ಓದೋ ಪುಸ್ತಕವನ್ನು ಸ್ವಲ್ಪ ನಾನು ನಮ್ಮ ನಾಗಮೋಹನ್ ದಾಸ್ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ಓದು ಚಿಕ್ಕ ಬುಕ್ ಇದೆ, ಅದನ್ನು ಪೇಜ್ ತಿರ್ಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿ. ಅದ್ರ ಬಗ್ಗೆ ಇನ್ನೂ ಕೂಡ ಆಲೋಚನೆ ಮಾಡಿಲ್ಲ, ಯಾಕೆ ಎಲ್ಲ ಮದುವೆ ಕರೆದಿದ್ದಾರೆ, ನೋಡೋಣ ಅಂತ ಸಂದರ್ಭ ಬಂದಾಗ. ಯಾಕಂದರೆ ಅವ್ರು ಯಾವುದೇ ರೀತಿ ಉಡುಗೊರೆಯನ್ನು ಬಯಸ್ತಕ್ಕಂಥ ವ್ಯಕ್ತಿಗಳಲ್ಲ. ಆದರೆ ನಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ಶುಭ ಆರೈಕೆಗೆ ನಾವೇನು ಕೊಡ್ಬೋದು ಅಂತ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ.